ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಕನ್ನಡ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಕನ್ನಡ ಪದಗಳು ತುಂಬ ಸ್ವಾರಸ್ಯವನ್ನು ಕೊಡ್ತವೆ. ಪಲಾಯನ ಮಾಡು ಅಂದರೆ ತಪ್ಪಿಸಿಕೊಳ್ಳು ಅಥವಾ ದೂರವಾಗುವುದಕ್ಕೆ ಪಲಾಯನ ಮಾಡು ಅಂತ ಹೇಳ್ತೀವಿ. ಮುಂದಿನ ಶಬ್ದ ಓರೆ ಅಂದರೆ ಕತ್ತಿಯನ್ನು ಇಡುವ ಚೀಲ ಅಥವಾ ಓರೆ ಮಾಡಿ ನೋಡು ಅಂತಂದರೆ ಪರೀಕ್ಷಿಸು ಅನ್ನೋದಕ್ಕೆ ಓರೆ ಅಂತ ಹೇಳ್ತೀವಿ. ಓರೆ ಹಚ್ಚಿ ನೋಡು ಅಂತ ಹೇಳ್ತೀವಲ್ವ, ಅದು. ಮುಂದಿನ ಪದ ಅಥವಾ ಶಬ್ದ ಯಾವುದು ಅಂದರೆ ಏತ ಅಂತಂದರೆ ಬಾವಿಯಿಂದ ನೀರನ್ನು ಮೇಲಕ್ಕೆ ತೆಗೆಯುವ ಒಂದು ಸಾಧನ ಅಥವಾ ಭತ್ತವನ್ನು ಕುಟ್ಟುವ ಒಂದು ಸಾಧನ, ಅದಕ್ಕೆ ಏತ ಎಂತೀವಿ. ಮುಂದಿನ ಪದ ದಸಕತ್ತು ಅಂತಂದರೆ ನಾವು ಸಹಿ ಮಾಡ್ತೀವಲ್ಲ, ಅದು ರುಜು ಅಂತಲೂ ಹೇಳ್ತೀವಲ್ಲ, ಅದು ದಸಕತ್ತು ಅಂದರೆ ಅದು ಅರ್ಥ. ಕೊನೆಯ ಶಬ್ದ ಲಾಂಛನ ಅಂದರೆ ಗುರುತು, ಚಿಹ್ನೆ, ಅದಕ್ಕೆ ಲಾಂಛನ ಅಂತ ಕರಿತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.